ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಗೌರಿ ಗಣೇಶ ಹಬ್ಬ ಮುಗಿದ ನಂತರ ಸ್ವಲ್ಪ ದಿನಕ್ಕೆ ಬರುವಂಥ ಮತ್ತೊಂದು ವಿಶೇಷವಾದ ಹಬ್ಬ ಅಂದರೆ ಮಹಾಲಯ ಅಮಾವಾಸ್ಯೆ. ಅಂದರೆ ನಮ್ಮ ಕಡೆ ಪಕ್ಷ ಅಂತ ಕರಿತೀವಿ. ಹಿರಿಯರಿಗೆ ಎಡೆಯನ್ನು ಕೊಡುವಂಥ ವಿಶೇಷವಾದ ದಿನ ಮಹಾಲಯ ಅಮಾವಾಸ್ಯೆ. ಈ ಒಂದು ಮಹಾಲಯ ಅಮಾವಾಸ್ಯೆ ಯಾವಾಗಿದೆ, ಈ ಒಂದು ಪಿತೃಪಕ್ಷ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾಕೆ ಸ್ಟಾರ್ಟ್ ಮತ್ತು ಎಂಡ್ ಡೇನ ತಿಳ್ಕೊಬೇಕು ಅಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಸೊ ಹಾಗಾಗಿ ಪಿತೃಪಕ್ಷ ಯಾವಾಗ ಶುರುವಾಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಮತ್ತು ಮಹಾಲಯ ಅಮಾವಾಸ್ಯೆ ಯಾವಾಗಿದೆ, ಇದೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪಿತೃಪಕ್ಷ ಯಾವಾಗ ಶುರು ಆಗ್ತಾ ಇದೆ ಅಂದರೆ ಸೆಪ್ಟೆಂಬರ್ 11ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಸೆಪ್ಟೆಂಬರ್ 10ನೇ ತಾರೀಕು ಹುಣ್ಣಿಮೆ ಇದೆ. ಅದು ಮಧ್ಯಾಹ್ನ 3:28 ಹುಣ್ಣಿಮೆ ಮುಗಿಯುತ್ತೆ. ಅದಾದ ನಂತರ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ. ಸೂರ್ಯೋದಯದ ಕನ್ಸಿಡರ್ ಮಾಡೋದಾದರೆ ನಿಮಗೆ 11ನೇ ತಾರೀಕಿಂದ ಈ ಒಂದು ಪಿತೃಪಕ್ಷ ಸ್ಟಾರ್ಟ್ ಆಗ್ತಾ ಇದೆ. ಪಿತೃಪಕ್ಷ ಸುಮಾರು 15 ದಿನ ಅಥವಾ 14 ದಿನದ ಸಮಯದವರೆಗೂ ಇರುತ್ತೆ. ಅಂದರೆ ಮಹಾಲಯ ಅಮಾವಾಸ್ಯೆ ಬಂದು ಸೆಪ್ಟೆಂಬರ್ 25ನೇ ತಾರೀಕು ಇರೋದ್ರಿಂದ ನಡುವಿನ 15 ದಿನಗಳ ಕಾಲ ಪಿತೃಪಕ್ಷ ಇರುತ್ತೆ. ಈ ಸಮಯದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನ ಮಾಡ್ಬೋದಾ, ಅಂದರೆ ಚಿನ್ನ ಬೆಳ್ಳಿ ತೊಗೋಬೋದಾ, ಅಥವಾ ಆಸ್ತಿ ಖರೀದಿ ಮಾಡ್ಬೋದಾ, ಗೃಹ ಪ್ರವೇಶ ಮಾಡ್ಬೋದಾ, ಇದೆಲ್ಲ ಕೆಲವರು ಕೇಳ್ತಾರೆ. ಬಟ್ ಯಾವುದೇ ಶುಭ ಕಾರ್ಯಗಳನ್ನ ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಮಾಡಬಾರ್ದು. ಯಾಕಂದರೆ ನಾವು ದೇವರಿಗೆ ಯಾವ ರೀತಿಯಾದ ಮಾಸಗಳನ್ನ ನಾವು ಮೀಸಲಿಡ್ತೀವೋ ಅದೇ ಥರ ನಮ್ಮ ಹಿರಿಯರಿಗೂ ಕೂಡ ಕೆಲವೊಂದು ದಿನಗಳನ್ನ ನಾವು ಮೀಸಲಿಡಬೇಕಾಗತ್ತೆ. ಆ ಒಂದು ಸಮಯಗಳಲ್ಲಿ ನಾವು ದೇವರ ಕಾರ್ಯಗಳನ್ನ ಸ್ವಲ್ಪ ಮಟ್ಟಿಗೆ ಬದಿಗಿಟ್ಟು ನಿಮ್ಮ ಹಿರಿಯರಿಗೆ ನೀವು ದರ್ಪಣ ಕೊಡೋದಾಗಲಿ, ಅವರ ಹೆಸರಲ್ಲಿ ದಾನ ಧರ್ಮ ಮಾಡೋದಾಗಲಿ, ಅಥವಾ 4 ಜನಕ್ಕೆ ಊಟನ ಕೊಡೋದ್ರಿಂದ ನಮ್ಮ ಹಿರಿಯರು ಸಂತೃಪ್ತರಾಗ್ತಾರೆ. ಯಾಕಂದರೆ ನೀವು ಕೇಳಿರ್ಬೋದು, ಕೆಲವೊಂದು ಜಾತಕಗಳಲ್ಲಿ ಪಿತೃದೋಷ ಇರುತ್ತೆ. ಏನೇ ಮಾಡಿದ್ರೂ ಯಾವುದೇ ಕೆಲಸದಲ್ಲೂ ಅಡೆತಡೆಗಳಿರುತ್ತೆ, ಮದುವೆಗಳು ಡಿಲೇ ಆಗ್ತಾ ಇರುತ್ತೆ, ಕೆಲವ್ರಿಗೆ ಮಕ್ಕಳು ಭಾಗ್ಯನೇ ಇರೋದಿಲ್ಲ. ಎಲ್ಲದಕ್ಕೂ ದೇವರು ಒಂದು ರಿಲೇಟೆಡ್ ದೋಷಗಳೇ ಇರೋದಿಲ್ಲ. ನಮ್ಮ ಈ ಒಂದು ಹಿರಿಯರ ರಿಲೇಟೆಡ್ ಪಿತೃದೋಷಗಳು ಕೂಡ ಇರುತ್ತೆ. ಈ ಎಲ್ಲ ದೋಷಗಳಿಂದ ಮುಕ್ತಿ ಪಡಿಬೇಕು ಅಂದರೆ ವರ್ಷದಲ್ಲಿ ಒಮ್ಮೆ ಆದರೂ ನಿಮ್ಮ ಪಿತೃಗಳ ಹೆಸರಲ್ಲಿ ನೀವು ಎಡೆನ ಇಟ್ಟು ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ಎಂಥದೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಅದು ನಿಮ್ಮ ಒಂದು ಪದ್ಧತಿಗೆ ಬಿಟ್ಟಿದ್ದು. ಕೆಲವರು ದೀಪಾವಳಿ ಟೈಮಲ್ಲಿ ಎಡೆ ಹಾಕ್ತಾರೆ, ಇನ್ನು ಕೆಲವರು ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಎಡೆ ಹಾಕ್ತಾರೆ, ಇನ್ನು ಕೆಲವರು ಪಿತೃಪಕ್ಷದಲ್ಲಿ ಎಡೆಯನ್ನು ಹಾಕ್ತಾರೆ. ಸೊ ಹಾಗಾಗಿ ನಿಮ್ಮ ಪದ್ಧತಿ ಪ್ರಕಾರ, ಅಥವಾ ಇನ್ನು ಕೆಲವರು ಅವರು ಸತ್ತ ದಿನ ಹೋಗಿ ವರ್ಷಕ್ಕೊಮ್ಮೆ ವರ್ಷತಿಥಿ ಥರ ಮಾಡಿಕೊಂಡು ಅವರಿಗೆ ಊಟನ ಇಟ್ಟು ಬರ್ತಾ ಇರ್ತಾರೆ. ನೀವು ಯಾವ ರೀತಿಯ ಪದ್ಧತಿನ ಅನುಸರಿಸ್ಕೊ ಬಂದಿರ್ತೀರ ಅದೇ ಪದ್ಧತಿ ಪ್ರಕಾರ ವರ್ಷಕ್ಕೆ ಒಮ್ಮೆ ಆದರೂ ಅವರಿಗೆ ಅನ್ನ ಮತ್ತು ನೀರನ್ನ ಕೊಡೋದ್ರಿಂದ ಅವರು ಸಂತೃಪ್ತರಾಗಿ ನಿಮ್ಮನ್ನ ಹರಿಸ್ತಾರಂತೆ. ಸೊ ಆ ಕಾರಣಕ್ಕೆ ಈ ಒಂದು ಪಿತೃಪಕ್ಷದಲ್ಲಿ ನೀವು ಯಾವುದೇ ಸಮಯದಲ್ಲಿ ನೀವು ಎಡೆನ ಇಟ್ಟಿಲ್ಲ ಅಂದರೆ ಈ ಒಂದು ಪಿತೃಪಕ್ಷ ತುಂಬ ವಿಶೇಷವಾದ ದಿನಗಳು. 15 ದಿನಗಳ ಕಾಲ, ಅಂದರೆ ಸೆಪ್ಟೆಂಬರ್ 11ನೇ ತಾರೀಕು ಸ್ಟಾರ್ಟ್ ಆದರೆ 25ನೇ ತಾರೀಕುವರೆಗೂ ನೀವು ಯಾವ ದಿನ ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮನೆಯಲ್ಲಿ ಪೂಜೆ ಮಾಡಿ ಅವರ ಹೆಸರಲ್ಲಿ ಎಡೆನ ಇಟ್ಟು 4 ಜನಕ್ಕೆ ಅನ್ನದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂಥದೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಅಥವಾ ಪಿತೃಪಕ್ಷದ 15 ದಿನಗಳಲ್ಲೂ ಯಾವ ದಿನವೂ ಆಗಿಲ್ಲ ಅಂದರೆ ಮಹಾಲಯ ಅಮಾವಾಸ್ಯೆ 25ನೇ ತಾರೀಕಿದೆ ಅಂದರೆ ಇದು ಕಂಪ್ಲೀಟಾಗಿ ಅವತ್ತೊಂದು ದಿನ ಅವರು ಹಿರಿಯರು 11ನೇ ತಾರೀಕು ಬರ್ತಾರಂತೆ ಭೂಲೋಕಕ್ಕೆ. ನಮ್ಮ ಸತ್ತಂಥ ಹಿರಿಯರುಗಳು ಸೆಪ್ಟೆಂಬರ್ 11ನೇ ತಾರೀಕು ಭೂಲೋಕಕ್ಕೆ ಬರ್ತಾರೆ ಅಂತ. ಅವರು ರಿಟರ್ನ್ ಆಗುವಂಥ ದಿನ ಯಾವುದು ಅಂದರೆ ಸೆಪ್ಟೆಂಬರ್ 25ನೇ ತಾರೀಕು. ಅಟ್ಲೀಸ್ಟ್ ಕೊನೆ ದಿನನಾದರೂ ನೀವು ಅವರ ಹೆಸರಲ್ಲಿ ಎಡೆ ಇಟ್ಟು ಪೂಜೆ ಮಾಡೋದ್ರಿಂದ ಅವರು ಸಂತೃಪ್ತರಾಗಿ ನಿಮ್ಮನ್ನ ಅರಸಿ ಹೋಗ್ತಾರೆ. ಏನಾದರೂ ಸಮಸ್ಯೆ ಇರಲಿ ನಿಮಗೆ, ಅಥವಾ ಎಷ್ಟೇ ಕಷ್ಟ ಇರಲಿ, 4 ಜನಕ್ಕೆ ನೀವು ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಅನ್ನದಾನ ಮಾಡಿ ಖಂಡಿತ ನಿಮಗೆ ಒಂದು ಸದ್ಗತಿ ಅನ್ನೋದು ಸಿಗುತ್ತೆ, ಮತ್ತು ಮನೆಯಲ್ಲಿನ ಸಮಸ್ಯೆಗಳಿಗೆ ಬೇಗ ಪರಿಹಾರ ಅನ್ನೋದು ಸಿಕ್ಕುತ್ತೆ. ಸೊ ದಯವಿಟ್ಟು ಯಾರು ಈ ಒಂದು ವಿಶೇಷ ದಿನಗಳನ್ನ ಕಳ್ಕೊಬೇಡಿ. ಯಾಕಂದರೆ ನಾವು ದೇವ್ರನ್ನ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟೇ ಹಿರಿಯರಿಗೂ ಕೂಡ ಗೌರವನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ಪಿತೃಪಕ್ಷನೂ ಕೂಡ ತುಂಬ ಇಂಪಾರ್ಟೆಂಟು. ಯಾರೂ ಮರೀದೆ ನಿಮ್ಮ ಹಿರಿಯರಿಗೆ ನೀವು ಸಲ್ಲಿಸುವಂಥ ಪೂಜೆ ಮತ್ತು ಗೌರವನ ಸಲ್ಲಿಸಿ. ಸಾಧ್ಯ ಆದಷ್ಟು ಈ 15 ದಿನಗಳ ಅವಧಿಯಲ್ಲಿ ನೀವು ಸಾಧ್ಯ ಆದಷ್ಟು ನಿಮ್ಮ ಹಿರಿಯರ ಹೆಸರಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ಅವರ ಒಂದು ಖುಷಿಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಮತ್ತು ಈ ಒಂದು 15 ದಿವಸಗಳ ಕಾಲ ನೀವು ಯಾವುದೇ ಶುಭ ಕಾರ್ಯಗಳನ್ನ ಮಾಡದೇ ಇರೋದು ಒಳ್ಳೆಯದು. ಅಂದರೆ ನಾಮಕರಣ, ಗೃಹ ಪ್ರವೇಶ, ಮನೆ ಶಿಫ್ಟಿಂಗ್ ಮಾಡೋದಾಗಲಿ, ಅಥವಾ ಚಿನ್ನ ಬೆಳ್ಳಿ ಖರೀದಿ ಮಾಡೋದಾಗಲಿ, ಆಸ್ತಿಗಳನ್ನ ಖರೀದಿ ಮಾಡೋದಾಗಲಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು.
ದೂರದ ಪ್ರಯಾಣ ಅಂದರೆ ಟ್ರಿಪ್ ಪ್ಲೇಸ್ಗಳಿಗೆ ಹೋಗೋದು ಈ ಒಂದು ಸಮಯದಲ್ಲಿ ಸಾಧ್ಯ ಆದಷ್ಟು ನೀವು ಈ ಒಂದು ಜರ್ನಿ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗಿರೋದ್ರಿಂದ ಸಾಧ್ಯ ಆದಷ್ಟು ನೀವು ಈ ಒಂದು ಸಮಯದಲ್ಲಿ ಅದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿತ್ಯ ಕಳಸದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಅದರಲ್ಲಿ ಒಂದು 2-3 ಜನ ಈ ಅಮಾವಾಸ್ಯೆ ಹುಣ್ಣಿಮೆಗೆ ಕಳಸನ ಯಾವ ರೀತಿ ಬದಲಾಯಿಸಬೇಕು ಅಂತ ಕೇಳಿದ್ರಿ. ಬಟ್ ಈ ಒಂದು ಅಮಾವಾಸ್ಯೆ ಟೈಮಿಂಗ್ಸಲ್ಲಿ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ದೇವ್ರ ಕಳಸಗಳನ್ನ ಇಡ್ಬೋದಾ, ಅಥವಾ ಈ ಒಂದು ಸಮಯದಲ್ಲಿ 15 ದಿನಗಳ ಸಮಯದಲ್ಲಿ ನಿತ್ಯ ಕಳಸನ ನಾವು ಬದಲಾಯಿಸ್ಬೋದಾ, ಮತ್ತು ವಾಶ್ ಮಾಡಿ ಇಡ್ಬೋದಾ, ಇದೆಲ್ಲ ಡೌಟ್ಸ್ಗಳಿಗೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಒಂದು ಅವಧಿ ತುಂಬ ಸೆನ್ಸಿಟಿವ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ನಾವು ನಿತ್ಯ ಕಳಸನ ಇಡ್ಬೋದಾ, ಯಾವ ರೀತಿ ಪೂಜೆನ ಮಾಡಬೇಕು, ಅಂದರೆ ಕೆಲವರು ದೇವ್ರ ಪೂಜೆಗಳನ್ನ ಈ ಒಂದು ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನೆಕ್ಸ್ಟ್ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.